ನಾನಿವತ್ತು ನಿಮ್ಮ ಜೊತೆ ನನ್ನ ಹತ್ರ ಇರೋ KSIC ಮೈಸೂರು ಸಿಲ್ಕ್ ಸ್ಯಾರಿ ಬಗ್ಗೆ ಇಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಹತ್ರ ಇರೋ KSIC ಮೈಸೂರು ಸಿಲ್ಕ್ ಸ್ಯಾರಿನಲ್ಲಿ ಇದು ಕೂಡ ಇದು ಪಿಂಕ್ ಕಲರ್ ಶೇಡ್ನಲ್ಲಿ ಇದೆ. ಬಟ್ ಗೊತ್ತಿಲ್ಲ, ಕ್ಯಾಮ್ರಾ ಜಸ್ಟಿಸ್ ಮಾಡ್ತಿಲ್ಲ, ಪರ್ಪಲ್ ಕಲರ್ ತೋರಿಸ್ತಾ ಇದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ನೀವು ನೋಡ್ತಿರೋ ಹಾಗೆ ಈ ಒಂದು ಯುನಿಕ್ ಐಡೆಂಟಿಫಿಕೇಶನ್ ಕೋಡ್ ಇದ್ರೆ ಮಾತ್ರ ಇದು ಒರಿಜಿನಲ್ KSIC ಮೈಸೂರು ಸಿಲ್ಕ್ ಸ್ಯಾರಿ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಯಾರಿನ ನಾನು ಯಾವಾಗ ಪರ್ಚೇಸ್ ಮಾಡಿದ್ದು ಅಂದ್ರೆ ಈ ಇಯರ್ ಅಂದ್ರೆ 2025 ನಲ್ಲಿ ಮಾರ್ಚ್ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿದೆ. ನಮ್ಮನೆ ಗೃಹ ಪ್ರವೇಶಕ್ಕೆ ಅಂತ ಹೇಳಿ ಪರ್ಚೇಸ್ ಮಾಡಿದಂತ ಸ್ಯಾರಿ. ಸೊ ಇದಕ್ಕೆ ನಾನು ಪೇ ಮಾಡಿದ್ದು 18,300. ಮತ್ತೆ ಇದಕ್ಕೆ ನೋಡ್ತಾ ಇರ್ಬೋದು ಕುಚ್ಚು ಈ ರೀತಿ ಹಾಕ್ಸಿದ್ದೀನಿ ನಾನು. ಮತ್ತೆ ನನಗೆ ಸ್ಯಾರಿ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಡಿಸ್ಕ್ರಿಪ್ಷನ್ ಮಾಡಕ್ ಬರಲ್ಲ. ಸೊ ನನ್ಗೆ ಹೇಗ್ ಬರುತ್ತೆ ಹಾಗೆ ಹೇಳ್ತಾ ಹೋಗ್ತೀನಿ. ಇದು ಕೆಳಗಡೆ ಮಾತ್ರ ಬಾರ್ಡರ್ ಇರೋದು, ಮೇಲ್ಗಡೆ ಜಸ್ಟ್ ಒಂದು ಲೈನ್ ಹೋಗಿದೆ ಅಷ್ಟೇನೆ. ಮತ್ತೆ ಕೆಳಗಡೆ ಈ ಬಾರ್ಡರ್ ನನಗೆ ತುಂಬಾನೇ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟೆನೆ ನಾನು ಈ ಸ್ಯಾರಿನ ಪರ್ಚೇಸ್ ಮಾಡಿದ್ದು. ಮತ್ತೆ ನನ್ನ ಹತ್ರ ಪಿಂಕ್ ಕಲರ್ ಕೂಡ ಇರ್ಲಿಲ್ಲ ಅಂತ ಹೇಳಿ ತಗೊಂಡೆ. ಈ ಬಾರ್ಡರ್ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಮೇಲ್ಗಡೆ ಬಾರ್ಡರ್ ಇಲ್ಲ, ಜಸ್ಟ್ ಈ ತರ ಒಂದು ಲೈನ್ ತರ ಇದೆ ಅಷ್ಟೇನೆ. ಮತ್ತೆ ಸರ್ಗು ಈ ರೀತಿ ಇದೆ, ಕಡ್ಡಿ ಸರ್ಗು ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಯಾರಿನ ನಾನು ಎಲ್ಲಿ ಪರ್ಚೇಸ್ ಮಾಡಿದೆ ಅಂತ ಅನ್ನೋದಾದ್ರೆ ಮೈಸೂರಲ್ಲಿ ಅಂತಾನೆ ಹೇಳ್ಬೋದು. ಮೈಸೂರಲ್ಲಿ ಫಸ್ಟ್ ಫ್ಯಾಕ್ಟರಿ ಔಟ್ಲೆಟ್ಗೆ ಹೋದ್ವಿ, ಬಟ್ ಅಲ್ಲಿ ನಮ್ಗೆ ಬೇಕಾದಂಗೆ ಯಾವ್ದು ಸ್ಯಾರಿ ಸಿಗ್ಲಿಲ್ಲ. ಹೋಗಿದ್ದ ದಿನಾನೇ ಮೈಸೂರು ಝೂ ಏನಿದೆ ಅದ್ರ ನಿಯರ್ ಆದಂಗೆನೆ ಒಂದು ಹೊಸ KSIC ಶೋರೂಮ್ ಓಪನ್ ಆಗಿತ್ತು. ಸೊ ಹಾಗಾಗಿ ಅಲ್ಲಿಗೆ ಕಲೆಕ್ಷನ್ ಬಂದಿದ್ರಿಂದ ನನಗೆ ಈ ಒಂದು ಸ್ಯಾರಿ ಸಿಕ್ತು. ಸೊ ಅಲ್ಲಿ ಪರ್ಚೇಸ್ ಮಾಡಿದಂತ ಸ್ಯಾರಿ ಇದು. ನಾನು ಪರ್ಚೇಸ್ ಮಾಡಿದ್ದಿನ ಕೆಲವೊಂದು ಫೋಟೋಸ್ ನ ತಗೊಂಡಿದ್ದೆ ಶೋರೂಮ್ ನಲ್ಲಿ. ಸೊ ಅದನ್ನ ಆಡ್ ಮಾಡಿದೀನಿ ಇಲ್ಲಿ. ಮತ್ತೆ ನಮ್ಮನೆ ಗೃಹ ಪ್ರವೇಶದಲ್ಲಿ ಈ ಸ್ಯಾರಿನ ವೇರ್ ಮಾಡಿದ್ದೆ. ಸೊ ಆ ಪಿಕ್ಚರ್ಸ್ ಕೂಡ ಆಡ್ ಮಾಡಿದೀನಿ ಇಲ್ಲಿ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ.